ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಜನವರಿ ಭವಿಷ್ಯ, ವೃಶ್ಚಿಕ ರಾಶಿಯವರ ಭವಿಷ್ಯ 2026ರಲ್ಲಿ 5ನೇ ತಾರೀಕಿಂದ ಸಾಕಷ್ಟು ಬದಲಾವಣೆಯನ್ನು ಸ್ನೇಹಿತರೆ ನೋಡಲಿದ್ದೀರಿ. ವೃಶ್ಚಿಕ ರಾಶಿಯವರು ಅದು ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ನಿಮ್ಮ ವೃತ್ತಿ ಜೀವನದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಮತ್ತು ನಿಮ್ಮ ಆರೋಗ್ಯದಲ್ಲಿ ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ ಸ್ನೇಹಿತರೆ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಸಾಕಷ್ಟು ಗ್ರಹಗಳ ಸ್ಥಾನ ಬದಲಾವಣೆ, ಗ್ರಹಗಳ ಸಂಚಾರದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಏರುಪೇರುಗಳನ್ನು ನೋಡಲಿದ್ದೀರಿ. ಇನ್ನು ಗ್ರಹಗಳ ಸಂಚಾರ, ಗ್ರಹಗಳ ಸ್ಥಾನ ಬದಲಾವಣೆಯಿಂದಲೂ ಕೂಡ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ. ಹಾಗಿದ್ರೆ ವೃಶ್ಚಿಕ ರಾಶಿಯವರ ಗ್ರಹ ಸ್ಥಾನಗಳ ಜನವರಿ 2026ರಲ್ಲಿ ಹೇಗಿರಲಿದೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸೂರ್ಯ ಜನವರಿ 14ರಂದು ಧನು ರಾಶಿಯಲ್ಲಿ 2ನೇ ಮನೆಯಲ್ಲಿ ಮಕರ ರಾಶಿಯಿಂದ 3ನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾರೆ. ಇನ್ನು ಮಂಗಳ ಜನವರಿ 16ರಂದು ಧನು ರಾಶಿಯಿಂದ 2ನೇ ಮನೆಗೆ, ಮಕರ ರಾಶಿಗೆ 3ನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾರೆ. ಇನ್ನು ಶುಕ್ರ ಜನವರಿ 13ರಂದು ಧನು ರಾಶಿಗೆ 2ನೇ ಮನೆಯಿಂದ ಸ್ನೇಹಿತರೆ 3ನೇ ಮನೆಗೆ, ಮಕರ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ. ಇನ್ನು ಬುಧ ಜನವರಿ 17ರಂದು ಧನು ರಾಶಿಯಿಂದ 2ನೇ ಮನೆಗೆ, ಮಕರ ರಾಶಿಗೆ 3ನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾರೆ. ಗುರು ಮಿಥುನದಲ್ಲಿ 8ನೇ ಮನೆಯಲ್ಲಿ ಎಲ್ಲೆಡೆ ಅಂದರೆ ತಿಂಗಳ ಪೂರ್ತಿ. ಇನ್ನು ಶನಿ ಮೀನದಲ್ಲಿ 5ನೇ ಮನೆಯಲ್ಲಿ ತಿಂಗಳ ಪೂರ್ತಿ. ರಾಹು ಕುಂಭದಲ್ಲಿ 4ನೇ ಮನೆಯಲ್ಲಿ ತಿಂಗಳ ಪೂರ್ತಿ. ಕೇತು ಸಿಂಹದಲ್ಲಿ ಸ್ನೇಹಿತರೆ 10ನೇ ಮನೆಯಲ್ಲಿ ತಿಂಗಳ ಪೂರ್ತಿ. ಇದು ಗ್ರಹಗಳ ಸಂಚಾರ, ಗ್ರಹಗಳ ಸ್ಥಾನ ಬದಲಾವಣೆ ಅಂತಲೇ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ. ಅದೇ ರೀತಿ ವೃಶ್ಚಿಕ ರಾಶಿಯವರಿಗೆ 2026 ಜನವರಿ ಮಾಸಿಕ ಜಾತಕದ ಪ್ರಕಾರ ಏನೆಲ್ಲ ಬದಲಾವಣೆಯನ್ನು ಒಟ್ಟಾರೆಯಾಗಿ ನೋಡಲಿದ್ದೀರಿ ವೃಶ್ಚಿಕ ರಾಶಿಯವರು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಹೌದು, ಜನವರಿ ತಿಂಗಳು ನಿಮಗೆ ತುಂಬ ಪ್ರಾಯೋಗಿಕ ಮನಸ್ಥಿತಿಯೊಂದಿಗೆ ಪ್ರಾರಂಭವಾಗುತ್ತದೆ. ವೃಶ್ಚಿಕ ರಾಶಿಯವರಿಗೆ ನೀವು ಹಣ, ಜವಾಬ್ದಾರಿಗಳು, ಕುಟುಂಬದ ಅಗತ್ಯಗಳು ಮತ್ತು ಮುಂದೆ ಏನು ಮಾಡಬೇಕು ಎಂಬುದರ ಬಗ್ಗೆ ಯೋಚಿಸುತ್ತಿರುವುದನ್ನು ನೀವು ಕಾಣಬಹುದು. ನಿಮ್ಮಲ್ಲಿ ಕೆಲವರು ನಿಮ್ಮ ಮನಸ್ಸಿನಲ್ಲಿ ಏಕಕಾಲದಲ್ಲಿ ಹಲವಾರು ವಿಷಯಗಳನ್ನು ಹೊತ್ತಿದ್ದೀರಿ ಎಂದು ಭಾವಿಸಬಹುದು. ಕೆಲಸ, ಮನೆ ಮತ್ತು ಭವಿಷ್ಯದ ಯೋಜನೆಗಳು. ಆದರೆ ದ್ವಿತೀಯಾರ್ಧವು ಲಯವನ್ನು ಬದಲಾಯಿಸುತ್ತದೆ. ತಿಂಗಳ ಮಧ್ಯದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಧ್ವನಿ ಬಲಗೊಳ್ಳುತ್ತದೆ. ನೀವು ಹೆಚ್ಚು ಸ್ಪಷ್ಟವಾಗಿ ಮಾತನಾಡಲು ಪ್ರಾರಂಭಿಸಬಹುದು, ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಧೈರ್ಯದಿಂದ ಮುನ್ನಡೆಯಿರಿ ಸ್ನೇಹಿತರೆ. ನಿಮ್ಮ 8ನೇ ಮನೆಯಲ್ಲಿ ಗುರುವು ನಿಮ್ಮನ್ನು ಭಾವನಾತ್ಮಕವಾಗಿ ಆಳವಾಗಿಸುತ್ತದೆ. ನೀವು ಅದನ್ನು ತೋರಿಸಿದರೂ ಸ್ನೇಹಿತರೆ ಆ ವಿಷಯಗಳನ್ನು ಬಲವಾಗಿ ಅನುಭವಿಸಬಹುದು. ನೀವು 5ನೇ ಮನೆಯಲ್ಲಿ ಶನಿ ಪ್ರೀತಿ, ಮಕ್ಕಳು ಮತ್ತು ಸೃಜನಶೀಲ ವಿಷಯಗಳಲ್ಲಿ ತಾಳ್ಮೆಯನ್ನು ಕಲಿಸುತ್ತದೆ. ಆದ್ದರಿಂದ ಜನವರಿ ಎಂದರೆ ಆತುರ ಪಡುವ ಬಗ್ಗೆ ಅಲ್ಲ, ಇದು ಸರಿಯಾದ ದಿಕ್ಕನ್ನು ಆರಿಸುವುದು ಮತ್ತು ಹಂತ ಹಂತವಾಗಿ ಚಲಿಸುವ ಬಗ್ಗೆ ಯೋಚನೆಯನ್ನು ರೂಪಿಸಲಿದೆ ಸ್ನೇಹಿತರೆ. ಇನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ವೃತ್ತಿಯಲ್ಲಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಾರ್ಧದಲ್ಲಿ ನೀವು ಕೆಲಸದಲ್ಲಿ ಭದ್ರತೆ, ಸಂಬಳ, ಸ್ಥಿರತೆ, ಸಂಪನ್ಮೂಲಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಗಮನ ಹರಿಸಬಹುದು. ನಿಮ್ಮಲ್ಲಿ ಕೆಲವರು ಪ್ರೋತ್ಸಾಹ, ಬಜೆಟ್, ಮೌಲ್ಯಮಾಪನ ಅಥವಾ ಬಾಕಿ ಪಾವತಿಗಳ ಬಗ್ಗೆ ಚರ್ಚೆಗಳನ್ನು ಹೊಂದಿರಬಹುದು. ನೀವು ಪಡೆಯುತ್ತಿರುವಂತಹ ಮೆಚ್ಚುಗೆಗಿಂತ ನಿಮ್ಮ ಪ್ರಯತ್ನಗಳು ದೊಡ್ಡದಾಗಿದೆ ಎಂದು ನೀವು ಭಾವಿಸಬಹುದು ಸ್ನೇಹಿತರೆ. ಕೇತು ನಿಮ್ಮ 10ನೇ ಮನೆಯಲ್ಲಿ ಇರುವುದರಿಂದ ವಿಷಯಗಳು ಸರಿಯಾಗಿ ನಡೆಯುತ್ತಿರುವಾಗಲೂ ನಿಮ್ಮ ಮನಸ್ಸು ತೃಪ್ತರಾಗದಿರಬಹುದು.
ನೀವು ಹೀಗೆ ಯೋಚಿಸಬಹುದು, ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೇನೆ, ಆದರೆ ಅದು ಏಕೆ ಖಾಲಿಯಾಗಿದೆ ಎಂದು ಭಾವಿಸಬಹುದು ಸ್ನೇಹಿತರೆ. ಇದು ತಾತ್ಕಾಲಿಕ ಹಂತ. ಇದು ನಿಮಗೆ ಯಶಸ್ಸು ಎಂದರೆ ಏನು ಎಂದು ಮರು ವ್ಯಾಖ್ಯಾನಿಸಲು ನಿಮ್ಮನ್ನು ತಳ್ಳುತ್ತದೆ ಸ್ನೇಹಿತರೆ. ಇನ್ನು ಜನವರಿ 14ರಿಂದ 17ನೇ ನಂತರ 3ನೇ ಮನೆ ಸಕ್ರಿಯವಾಗುತ್ತದೆ. ಸಂವಹನ ಮತ್ತು ಉಪಕ್ರಮದ ಮೂಲಕ ನೀವು ಗೆಲ್ಲಲು ಪ್ರಾರಂಭಿಸಬಹುದು ಸ್ನೇಹಿತರೆ. ಇಲ್ಲಿಯೇ ನಿಮ್ಮಲ್ಲಿ ಕೆಲವರು ಸಭೆಗಳು, ತರಬೇತಿಗಳು, ಅವಧಿಗಳು, ಪ್ರಸ್ತುತಿಗಳು, ಸಂದರ್ಶನಗಳು ಮತ್ತು ಕ್ಲೈಂಟ್ ಕರೆಗಳಿಗಾಗಿ ಹಾಜರಾಗಬಹುದು. ನೀವು ಮಾರಾಟ, ಮಾರ್ಕೆಟಿಂಗ್, ಮಾಧ್ಯಮ, IT, ಬೆಂಬಲ, ನಿರ್ವಹಣೆಯಲ್ಲಿ ಇದ್ದರೆ ನಿಮಗೆ ಇದ್ದಕ್ಕಿದ್ದಂತೆ ಹೆಚ್ಚಿನ ಕೆಲಸಗಳು ಸಿಗಬಹುದು. ಆದರೆ ಈ ಕಾರ್ಯಕ್ರಮಗಳು ಸ್ನೇಹಿತರೆ ಗೋಚರತೆಯನ್ನು ತರುತ್ತದೆ. ಇನ್ನು ಜನವರಿ 16ರಂದು ಮಂಗಳ 3ನೇ ಮನೆಗೆ ಸ್ಥಾನಕ್ಕೆ ಪ್ರವೇಶಿಸುವುದರಿಂದ ಧೈರ್ಯ ಬರುತ್ತದೆ. ನೀವು ಅಂತಿಮವಾಗಿ ಈ ಸಂದೇಶಗಳನ್ನು ಕಳಿಸಬಹುದು ಅಥವಾ ಆ ಅವಕಾಶಗಳನ್ನು ಕೇಳಬಹುದು, ಅಥವಾ ನೀವು ಮುಂದೂಡುತ್ತಿದ್ದ ಆ ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಳ್ಳಬಹುದು. ನಿಮ್ಮಲ್ಲಿ ಕೆಲವರಿಗೆ ನಿಮ್ಮ ಮುಂದಿನ ಯೋಜನೆಯನ್ನು ಬದಲಾಯಿಸಲು ಕರೆ ಬರಬಹುದು. ಹೊಸ ಯೋಜನೆ, ಹಠಾತ್ ಜವಾಬ್ದಾರಿ ಅಥವಾ ಕೆಲಸಕ್ಕಾಗಿ ಸಂಬಂಧಿಸಿದ ಪ್ರಯಾಣ. ಇನ್ನು ಉದ್ಯೋಗ ಮತ್ತು ಸ್ನೇಹಿತರೆ, ಉದ್ಯೋಗದಲ್ಲಿ ನಿಮ್ಮ ವೃತ್ತಿಯಲ್ಲಿ ಸಲಹೆಯನ್ನು ತಿಳಿಸ್ಕೊಡಿ. ಅಂದರೆ ಖಂಡಿತವಾಗಿಯೂ ಸಲಹೆಯನ್ನು ಹೇಳಬೇಕಾದ್ರೆ ಆತ್ಮವಿಶ್ವಾಸದಿಂದ ಮಾತನಾಡಿ, ಆದರೆ ಕೋಪದ ಉತ್ತರಗಳನ್ನು ತಪ್ಪಿಸಿ. ಈ ತಿಂಗಳು ನಿಮ್ಮ ಮಾತುಗಳು ನಿಮ್ಮ ಇಮೇಜನ್ನು ನಿರ್ಮಿಸಬಹುದು. ಇನ್ನು ಅದೇ ರೀತಿ ಹಣಕಾಸಿನ ಬಗ್ಗೆ ಹೇಳೋದಾದರೆ, ಈ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಜನವರಿಯಲ್ಲಿ ಹಣವು ಒಂದು ಪ್ರಮುಖ ವಿಷಯವಾಗಿದ್ದು, ಮೊದಲಾರ್ಧದಲ್ಲಿ ಆದಾಯ ಮತ್ತು ಕುಟುಂಬದ ವೆಚ್ಚಗಳು ಕೇಂದ್ರ ಬಿಂದುವಾಗಿರಬಹುದು. ನಿಮ್ಮಲ್ಲಿ ಕೆಲವರು ದೊಡ್ಡ ಖರೀದಿಯನ್ನು ಯೋಜಿಸಬಹುದು, ಸಾಲವನ್ನು ನಿರ್ವಹಿಸಬಹುದು ಅಥವಾ ಮನೆಯಲ್ಲಿ ಹಣದ ಅರಿವನ್ನು ಪುನರ್ರಚಿಸಬಹುದು. 8ನೇ ಮನೆಯಲ್ಲಿ ಗುರುವು ನಿಮ್ಮನ್ನು ಬ್ಯಾಂಕಪ್ ಹಣದ ಬಗ್ಗೆ ಯೋಚಿಸುವಂತೆ ಸ್ನೇಹಿತರೆ ಮಾಡುತ್ತದೆ. ನೀವು ಹೆಚ್ಚು ಉಳಿಸಲು, ವಿಮೆಯನ್ನು ಖರೀದಿಸಲು, ಸಾಲಗಳನ್ನು ತೆರವುಗೊಳಿಸಲು ಅಥವಾ ಕುಟುಂಬದ ದೀರ್ಘಕಾಲೀನ ಭದ್ರತೆಯನ್ನು ರಕ್ಷಿಸಲು ಬಯಸಬಹುದು. ಆ ಚಿಂತನೆ ಈಗ ಸರಿಯಾಗಿದೆ. ತಿಂಗಳ ಮಧ್ಯದ ನಂತರ ಹಣದ ನಿರ್ಧಾರಗಳು ತೀಕ್ಷ್ಣವಾಗುತ್ತದೆ ಸ್ನೇಹಿತರೆ. ಏನು ಇಟ್ಕೊಳ್ಳೋಕ್ಕೆ ಹೋಗಬೇಡಿ, ಏನು ಕಡಿತಗೊಳಿಸಬೇಕು ಮತ್ತು ನಿಮ್ಮ ಹಣ ಎಲ್ಲಿ ಸೋರಿಕೆಯಾಗುತ್ತಿದೆ ಎಂಬುದರ ಕುರಿತು ನೀವು ಉತ್ತಮ ಸ್ಪಷ್ಟತೆಯನ್ನು ಕಂಡುಕೊಳ್ಳಬಹುದು. ನಿಮ್ಮಲ್ಲಿ ಕೆಲವರು ಸ್ನೇಹಿತರೆ ಸಂಗಾತಿ, ಕುಟುಂಬ ಅಥವಾ ವಿಳಂಬವಾದ ಹಣದ ಮೂಲಕ ಸಹಾಯ, ಬೆಂಬಲವನ್ನು ಪಡೆಯಬಹುದು. ಎಚ್ಚರಿಕೆ ಬಗ್ಗೆ ಹೇಳೋದಾದರೆ, 4ನೇ ಸ್ಥಾನದಲ್ಲಿ ರಾಹು ಮನೆಯ ಸೌಕರ್ಯ, ಬಜೆಟ್ಗಳು, ರಿಪೇರಿ ಅಥವಾ ವಾಹನ ವಿಷಯಗಳಿಗೆ ಖರ್ಚು ಮಾಡಲು ಕಾರಣವಾಗಬಹುದು. ಅಗತ್ಯವನ್ನು ಪರಿಶೀಲಿಸಿದ ನಂತರ ಮಾತ್ರ ಖರ್ಚು ಮಾಡಿ. ಇನ್ನು ಸಲಹೆ ಬಗ್ಗೆ ತಿಳಿಸ್ಕೊಡೋದಾದರೆ, ಹಣಕಾಸಿನ ಬಗ್ಗೆ ಆಕಸ್ಮಿಕವಾಗಿ ಹಣವನ್ನು ಸಾಲವಾಗಿ ಯಾರಿಗೂ ಕೂಡ ನೀಡಬೇಡಿ. ನಿಮ್ಮ ಹಣಕಾಸಿನ ಮಿತಿಗಳನ್ನು ಬಲವಾಗಿ ಇರಿಸಿ ಸ್ನೇಹಿತರೆ. ಇನ್ನು ಮುಂದಿನದಾಗಿ ಹೇಳೋದಾದರೆ, ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ. ಮನೆಯ ವಿಷಯಗಳನ್ನು ಕೆಲವೊಮ್ಮೆ ಅಶಾಂತವಾಗಿ ಅನಿಸಬಹುದು. 4ನೇ ಸ್ಥಾನದಲ್ಲಿ ರಾಹು ಮನಸ್ಸು ಸ್ಥಿರವಾಗಿಲ್ಲ ಎಂಬ ಭಾವನೆಯನ್ನು ಉಂಟು ಮಾಡಬಹುದು. ಎಲ್ಲವೂ ಸರಿಯಾಗಿದ್ದರೂ ಸಹ ಏನಾದರೂ ಬದಲಾಯಿಸಬೇಕಾಗಿದೆ ಎಂದು ನೀವು ಭಾವಿಸಬಹುದು ಸ್ನೇಹಿತರೆ. ನಿಮ್ಮಲ್ಲಿ ಕೆಲವರು ಮನೆಯನ್ನು ಮರುಜೋಡಿಸಬಹುದು, ನವೀಕರಣವನ್ನು ಯೋಜಿಸಬಹುದು ಅಥವಾ ಸ್ಥಳಾಂತರಗೊಳ್ಳುವ ಹಂಬಲವನ್ನು ಅನುಭವಿಸಬಹುದು. ಮೊದಲಾರ್ಧದಲ್ಲಿ ಮಾತು ಮುಖ್ಯವಾಗುತ್ತದೆ. 2ನೇ ಸ್ಥಾನದಲ್ಲಿರುವಂತಹ ಸೂರ್ಯ, ಮಂಗಳ, ಶುಕ್ರ ನಿಮ್ಮ ಮಾತುಗಳನ್ನು ತೀಕ್ಷ್ಣಗೊಳಿಸಬಹುದು. ನೀವು ಏನಾದರೂ ಬಲವಾಗಿ ಹೇಳಬಹುದು ಮತ್ತು ನಂತರ ನಾನು ಹಾಗೆ ಉದ್ದೇಶಿಸಿರಲಿಲ್ಲ ಎಂದು ಭಾವಿಸಬಹುದು. ಆದ್ದರಿಂದ ಮೃದುವಾಗಿ ಮಾತನಾಡಿ, ವಿಶೇಷವಾಗಿ ಕುಟುಂಬದೊಂದಿಗೆ ಸ್ನೇಹಿತರೆ. ಪ್ರೀತಿ ಮತ್ತು ಮದುವೆಯಲ್ಲಿ 5ನೇ ಸ್ಥಾನದಲ್ಲಿರುವಂತಹ ಶನಿಯು ಪ್ರಬುದ್ಧತೆಯನ್ನು ಕೇಳುತ್ತಾನೆ. ನೀವು ಸಂಬಂಧದಲ್ಲಿ ಇದ್ದರೆ ನಿಮಗೆ ಸ್ಪಷ್ಟತೆ ಬೇಕಾಗುತ್ತದೆ. ಇದು ಎಲ್ಲಿಗೂ ಹೋಗುತ್ತಿದೆ, ಭವಿಷ್ಯದ ಯೋಜನೆ ಏನು? ಈ ತಿಂಗಳು ಗಂಭೀರ ಸಂಭಾಷಣೆಗಳನ್ನು ಬೆಂಬಲಿಸುತ್ತದೆ, ಸಾಂದರ್ಭಿಕ ನಾಟಕವಲ್ಲ ಸ್ನೇಹಿತರೆ. ನಿಮ್ಮಲ್ಲಿ ಕೆಲವರು ತಿಂಗಳ ಮಧ್ಯದ ನಂತರ ಒಡ ಹುಟ್ಟಿದವರು ಅಥವಾ ಹಳೆಯ ಸ್ನೇಹಿತರೊಂದಿಗೆ ಮತ್ತೆ ಸಂಪರ್ಕವನ್ನು ಸಾಧಿಸಬಹುದು. ಕರೆ, ಸಂದೇಶ ಅಥವಾ ಸಣ್ಣ ಭೇಟಿ. ಇನ್ನು ಸಲಹೆ ಬಗ್ಗೆ ಹೇಳೋದಾದರೆ, ಭಾವನೆಗಳು ಭಾರವಾಗಿದ್ದರೆ ಸ್ಫೋಟಕಗೊಳ್ಳಬೇಡಿ. ನೀವು ಶಾಂತವಾಗಿದ್ದಾಗ ಮಾತನಾಡಿ ಸ್ನೇಹಿತರೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ, ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ನಿಮ್ಮ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ.
ಆರೋಗ್ಯಕ್ಕೆ ನಿರಂತರ ಆರೈಕೆ ಅಗತ್ಯ. ಮೊದಲಾರ್ಧದಲ್ಲಿ ನೀವು ಗಂಟಲು, ಹಲ್ಲುಗಳು, ಜೀರ್ಣಕ್ರಿಯೆ ಮತ್ತು ನಿದ್ರೆಯನ್ನು ಗಮನಿಸಿ. ಒತ್ತಡವು ದೇಹಾದ್ಯಂತ ಪ್ರಕಟವಾಗಬಹುದು. ನೀವು ಊಟವನ್ನು ಬಿಟ್ಟರೆ ಅಥವಾ ಅನಿಯಮಿತವಾಗಿ ತಿನ್ನುತ್ತಿದ್ದರೆ ನಿಮ್ಮ ದೇಹವು ದೂರ ನೀಡುತ್ತದೆ. ತಿಂಗಳ ಮಧ್ಯದ ನಂತರ ಶಕ್ತಿಯು ಸುಧಾರಿಸುತ್ತದೆ ಮತ್ತು ನೀವು ಹೆಚ್ಚು ಸಕ್ರಿಯವಾಗಿರುತ್ತೀರಿ. ಆದರೆ 3ನೇ ಮನೆ ಸ್ಥಾನದಲ್ಲಿರುವಂತಹ ಮಂಗಳವು ನೀವು ಆತುರ ಪಟ್ಟರೆ ಸಣ್ಣ ಗಾಯಗಳು, ಭುಜ, ತೋಳಿನ ಒತ್ತಡ ಅಥವಾ ಪ್ರಯಾಣಕ್ಕೆ ಸಂಬಂಧಿಸಿದ ಆಯಾಸವನ್ನು ಉಂಟು ಮಾಡಬಹುದು. ಸ್ನೇಹಿತರೆ, ಎಚ್ಚರಿಕೆಯಿಂದ ಚಾಲನೆ ಮಾಡಿ ಮತ್ತು ವೇಗವನ್ನು ಆದಷ್ಟು ತಪ್ಪಿಸಿ. ಗ್ರಹಗಳು ಸೂಚನೆಯನ್ನು ಕೊಡ್ತಾ ಇರೋ ಪ್ರಕಾರ ಸಣ್ಣ ಪುಟ್ಟ ಗಾಯಗಳಾಗುವಂತಹ ಚಾನ್ಸಸ್ ಇರುತ್ತದೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಸಲಹೆ ಬಗ್ಗೆ ಹೇಳೋದಾದರೆ ನೀರು, ನಿದ್ರೆ, ಲಘು ವ್ಯಾಯಾಮ ಈ ತಿಂಗಳು 60% ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಸೊ ಹಾಗಾಗಿ ಚೆನ್ನಾಗಿ ನೀರನ್ನು ಕುಡಿಯಿರಿ, ನಿದ್ರೆಯನ್ನು ಮಾಡಿ, ಸ್ವಲ್ಪ ವ್ಯಾಯಾಮವನ್ನು ಮಾಡಿ ಸ್ನೇಹಿತರೆ. ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ, ಪಾಲುದಾರಿಕೆ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ವೃಶ್ಚಿಕ ರಾಶಿಯವರು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಜನವರಿ ತಿಂಗಳು ಸಂವಹನ ಆಧಾರಿತ ಬೆಳವಣಿಗೆಗೆ ಒಳ್ಳೆಯದು. ಮೊದಲಾರ್ಧದಲ್ಲಿ ಬೆಲೆ ನಿಗದಿ, ಲಾಭ ಅಥವಾ ನಗದು ಅರಿವಿನ ಮೇಲೆ ಗಮನ ಹರಿಸಿ. ನಿಮ್ಮಲ್ಲಿ ಕೆಲವರು ಪೂರೈಕೆದಾರರೊಂದಿಗೆ ಮರು ಮಾತುಕತೆ ನಡೆಸಬಹುದು ಅಥವಾ ಹಳೆಯ ಹಣಕಾಸಿನ ತಪ್ಪುಗಳನ್ನು ಸರಿಪಡಿಸಲು ನಿರ್ಧರಿಸಬಹುದು. ತಿಂಗಳ ಮಧ್ಯದ ನಂತರ ಮಾರ್ಕೆಟಿಂಗ್ ಸ್ನೇಹಿತರೆ, ಔಟ್ರೀಚ್ ಮತ್ತು ನೆಟ್ವರ್ಕಿಂಗ್ ಫಲಿತಾಂಶಗಳನ್ನು ತರುತ್ತದೆ. ನೀವು ಹೊಸ ವಿಚಾರಣೆಗಳು, ಕರೆಗಳು ಅಥವಾ ಲೀಡ್ಗಳನ್ನು ಪಡೆಯಬಹುದು. ವಿಶೇಷವಾಗಿ ಸ್ಥಳೀಯ ಸಂಪರ್ಕಗಳು ಅಥವಾ ಆನ್ಲೈನ್ ಪ್ರಚಾರದ ಮೂಲಕ ನೀವು ಸೇವಾ ವ್ಯವಹಾರವನ್ನು ನಡೆಸುತ್ತಿದ್ದರೆ ಮಾತನಾಡುವ ಮತ್ತು ಮನವೊಲಿಸುವಂತಹ ನಿಮ್ಮ ಸಾಮರ್ಥ್ಯವು ಈಗ ನಿಮ್ಮ ದೊಡ್ಡ ಪ್ರಯೋಜನವಾಗಿರುತ್ತದೆ. ವ್ಯಾಪಾರ ವ್ಯವಹಾರದ ಬಗ್ಗೆ, ಪಾಲುದಾರಿಕೆ ಬಗ್ಗೆ ಸ್ನೇಹಿತರೆ ಸಲಹೆಯನ್ನು ತಿಳಿಸ್ಕೊಡಿ. ಅಂದರೆ ಕಾಗದ ಪತ್ರವನ್ನು ಸ್ವಚ್ಛವಾಗಿಡಿ, ಅಂದರೆ ಭದ್ರವಾಗಿ ಹಿಡಿ. ನೀವು ಏನಾದರೂ ಸಹಿ ಮಾಡುತ್ತಿದ್ದರೆ ವ್ಯವಹಾರಗಳನ್ನು 2-3 ಬಾರಿ ಓದಿದ ನಂತರವೇ ನಿಮ್ಮ ಸಹಿ ಇರಲಿ ಸ್ನೇಹಿತರೆ. ಯಾಕಂದರೆ ಯಾರನ್ನು ಕೂಡ ಅತಿಯಾಗಿ ಕುರುಡರಾಗಿ ನಂಬೇಡಿ ಅಂತ ಹೇಳ್ತಾ, ಇನ್ನು ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳು ಕಾರ್ಯಕ್ಷಮತೆ ಅಥವಾ ಸ್ಥಿರತೆಯ ಬಗ್ಗೆ ಒತ್ತಡವನ್ನು ಅನುಭವಿಸಬಹುದು. 5ನೇ ಸ್ಥಾನದಲ್ಲಿರುವಂತಹ ಶನಿಯು ಶಿಸ್ತನ್ನು ಬಯಸುತ್ತದೆ. ನೀವು ಅಧ್ಯಯನ ಮಾಡಲು ಮನಸ್ಥಿತಿ ಹೊಂದಿರಬಹುದು, ಆದರೆ ದಿನಚರಿಯನ್ನು ಸರಿಪಡಿಸಿದಾಗ ಫಲಿತಾಂಶಗಳು ಬರುತ್ತವೆ. ತಿಂಗಳ ಮಧ್ಯದ ನಂತರ ಕಲಿಕೆ ಸುಧಾರಿಸುತ್ತದೆ. ನಿಮ್ಮ ನೆನಪು ಮತ್ತು ತಿಳುವಳಿಕೆ ಬಲಗೊಳ್ಳುತ್ತದೆ. ವಿಶೇಷವಾಗಿ ಬರವಣಿಗೆ, ಸಂವಹನ ಮತ್ತು ವಿಶ್ಲೇಷಣಾತ್ಮಕ ವಿಷಯಗಳಲ್ಲಿ ನಿಮ್ಮಲ್ಲಿ ಕೆಲವರು ಸಂದರ್ಶನಗಳು, ಪ್ರಸ್ತುತಿಗಳು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸಬಹುದು ಮತ್ತು ಹೆಚ್ಚು ಆತ್ಮವಿಶ್ವಾಸವನ್ನು ಅನುಭವಿಸಬಹುದು. ಸಲಹೆ ಬಗ್ಗೆ ತಿಳಿಸ್ಕೊಡಿ ಅಂದರೆ ವಿದ್ಯಾರ್ಥಿಗಳಿಗೆ ನಿಗದಿತ ಸಮಯದ ಬ್ಲಾಕ್ಗಳಲ್ಲಿ ಅಧ್ಯಯನ ಮಾಡಿ ಸ್ನೇಹಿತರೆ. ಸಣ್ಣ ದೈನಂದಿನ ಪ್ರಯತ್ನವು ದೊಡ್ಡ ಮಾನಸಿಕ ಫಲಿತಾಂಶವನ್ನು ನೀಡುತ್ತದೆ. ಸೊ ಹಾಗಾಗಿ ಅಧ್ಯಯನದ ಕಡೆ ಗಮನ ಕೊಡಿ ಅಂತ ಹೇಳ್ತಾ, ಇನ್ನು ಅದೇ ರೀತಿ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಸರಳ ಪರಿಹಾರವನ್ನು ತಿಳಿಸ್ಕೊಡಿ ಅಂದರೆ ಈ ತಿಂಗಳಲ್ಲಿ ಅನುಸರಿಸಬೇಕಾದ ವೃಶ್ಚಿಕ ರಾಶಿಯವರು ಸ್ನೇಹಿತರೆ ಪರಿಹಾರದ ಬಗ್ಗೆ ಹೇಳೋದಾದರೆ ಸರಳ ಮತ್ತು ಶಕ್ತಿಶಾಲಿ ಪರಿಹಾರ ಅಂತಲೇ ಹೇಳ್ಬೋದು. ಆಂತರಿಕ ಶಕ್ತಿಗಾಗಿ ಪ್ರತಿದಿನ ಓಂ ನಮಃ ಶಿವಾಯ ಅಂತ ಮಂತ್ರವನ್ನು 11 ಅಥವಾ 21 ಬಾರಿ ಜಪಿಸಿ. ಇನ್ನು ಮಂಗಳವಾರದಂದು ಧೈರ್ಯ ಮತ್ತು ರಕ್ಷಣೆಗಾಗಿ ಹನುಮಾನ್ ಚಾಲಿಸವನ್ನು ಓದಿ. ಇನ್ನು ಮಾತು ನಿರ್ಧಾರಗಳಲ್ಲಿ ಸ್ಪಷ್ಟತೆಗಾಗಿ ಬೆಳಿಗ್ಗೆ 1 ನಿಮಿಷವಾದರೂ ಸಹ ಸೂರ್ಯನಿಗೆ ನೀರನ್ನು ಅರ್ಪಿಸಿ. ಬುಧ ಗ್ರಹದ ಬೆಂಬಲಕ್ಕಾಗಿ ಲೇಖನ ಸಾಮಗ್ರಿಗಳು, ಪುಸ್ತಕವನ್ನು ದಾನ ಮಾಡಿ ಅಥವಾ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಬುಧವಾರ ಸಹಾಯವನ್ನು ಮಾಡಿ ಸ್ನೇಹಿತರೆ. ಇನ್ನು ಹಠಾತ್ ತೊಂದರೆಗಳನ್ನು ಕಡಿಮೆ ಮಾಡಲು ವಾರಕ್ಕೊಮ್ಮೆ ಒಂದು ಸಣ್ಣ ದಾನ ಕಾರ್ಯಕ್ರಮವನ್ನು ಮಾಡಿ. ಬಡವರಿಗೆ, ನಿರ್ಗತಿಕರಿಗೆ ಆಹಾರ ದಾನ ಉತ್ತಮ ಸ್ನೇಹಿತರೆ. ಸೊ ಹಾಗಾಗಿ ತಪ್ಪದೆ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.